ವೈರ್ ಕಟ್ ಆಗೋಗೈತೆ. ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ನಾನು ಹೆಲ್ಮೆಟ್ ತಗೊಂಡು ಈಗ ಕರೀನ್ ಕಟ್ಕೊಂಡು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಬರ್ತೀನಿ. ಮಂಡ್ಯಕ್ಕೆ ಹೋಗಿದ್ದು ಬಂದೆ. ನಮ್ಮ ಮಾದೇವಣ್ಣ ನಾನು ಹೋಗಿ ಕೆಲಸ ಮುಗಿಸ್ಕೊಂಡ್ಬಂದ್ರು ಇಲ್ಲೇ ನಿಂತವ್ರೆ ಇನ್ನೂ. ಏನು ಜೈಲಿಂಗಣ್ಣ ಗೈಸ್, ಯಾರ್ದೋ ಕಣ್ಣು ಬಿದ್ದೋಗದೆ ಗೈಸ್. ಡೈಲಿ ಬರೀ ಕೇಬಲ್ ಪ್ರಾಬ್ಲಮ್ ಆಗೋದೇ ಅಷ್ಟಿನಿಂದ ಗೈಸ್. ಇಷ್ಟು ದಿನಕ್ಕಂಟ ಒಂದು ಪ್ರಾಬ್ಲಮ್ ಇರಲಿಲ್ಲ ಗೈಸ್. ಒಂದಾದ್ಮೇಲೆ ಈಗ ಇಲ್ಲಿ ರೆಡಿ ಮಾಡೋದನ್ನ ದೂರ ಮನೆ ಹತ್ರ ಚೆನ್ನಾಗಿದ್ದು ವೈರ್ ಕಟ್ ಮಾಡೋದು. ಆಗಲಿಲ್ವಾ? ಜಸ್ಟ್ ಮನೆ ಮೇಲೆಲ್ಲ ಕೂತ್ಕೊಂಡು ಕೆಲಸ ಮಾಡುವಂಗೆ ಯಾವುದೇ ನನ್ನ ಪರಿಸ್ಥಿತಿ. ಎಷ್ಟೋ ನೆಮ್ಮದಿಯಾಗಿ ಓಡಾಡೋಕ್ಕೆ ಕಲೆಕ್ಷನ್ ಮಾಡ್ಕೊಂಡಿದ್ದೆ. ಯಾರೋ ನನ್ನ ನೆಮ್ಮದಿನ ಕೆಡಿಸ್ಬಿಟ್ಟೋದಾಗ. ಆಂಟಿ ಕೇಬಲ್ ಬರ್ತಿದ್ದೆ ನೋಡಿ. ಅಲ್ಲಿ ಪ್ಯಾಚ್ ಕಟ್ಟೋಡಿ ಹೋದ್ರೆ ಇಲ್ಲಿ ಕೇಬಲ್ ಬಂದ್ಬಿಡುತ್ತೆ. ಆಚೆ ಪ್ಯಾಚ್ ಕಟ್ಟೋಡಿನಿಲ್ಲ ಅಂತ ಅಂದು ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸಲಕ್ಕೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಎಲ್ಲ ಕೆಲಸ ಮುಗಿದೈತೆ. ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಕೆಲಸ ಇದೆ ಅಂತ ಬನ್ನಿ ಹೋಗಿ ಬರೋಣ ಗೈಸ್. ಇನ್ನೊಂದು 2 ಕಡೆ ವೈರ್ ಶಿಫ್ಟಿಂಗ್ ಐತೆ. ಅದಕ್ಕೆ ನಾವು ವೆಂಕಿ ಕೈಲಿ ಏಣಿ ಎತ್ಕೊಬರೋಕೆ ಹೇಳಿದ್ದೆ. ತಗೊಂಬತ್ತಾ ದೊಡ್ಡ ಏಣಿನ. ಒಂದು 2 ಶಿಫ್ಟಿಂಗ್ ಐತೆ. ಒಂದು ವೈರ್ ಕಟ್ ಆಗೋಗೈತೆ. ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ನಾನು ಹೆಲ್ಮೆಟ್ ತಗೊಂಡು ಈಗ ಕರೀನ್ ಕಟ್ಕೊಂಡು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಬರ್ತೀನಿ. ಹಾಂ ಏನಮ್ಮ ಗೈಸ್, ಮಂಡ್ಯಕ್ಕೆ ಹೋಗಿದ್ದು ಬಂದೆ. ನಮ್ಮ ಮಾದೇವಣ್ಣ ನಾನು ಹೋಗಿ ಕೆಲಸ ಮುಗಿಸ್ಕೊಂಡ್ಬಂದ್ರು ಇಲ್ಲೇ ನಿಂತವ್ರೆ ಇನ್ನೂ. ಏನು ಜೈಲಿಂಗಣ್ಣ ಮಾಮೂಲಿ ಯೂಟ್ಯೂಬ್ ವೀಡಿಯೋ ಮಾಡ್ತಾನೆ. ಎಲ್ಗಣ ಗೈಸ್, ಯಾರ್ದೋ ಕಣ್ಣು ಬಿದ್ದೋಗದೆ ಗೈಸ್. ಡೈಲಿ ಬರೀ ಕೇಬಲ್ ಪ್ರಾಬ್ಲಮ್ ಆಗೋದೇ ಅಷ್ಟಿನಿಂದ ಗೈಸ್. ಇಷ್ಟು ದಿನಕ್ಕಂಟ ಒಂದು ಪ್ರಾಬ್ಲಮ್ ಇರಲಿಲ್ಲ ಗೈಸ್. ಒಂದಾದ್ಮೇಲೆ ಈಗ ಇಲ್ಲಿ ರೆಡಿ ಮಾಡೋದನ್ನ ದೂರ ಮನೆ ಹತ್ರ ಚೆನ್ನಾಗಿದ್ದು ವೈರ್ ಕಟ್ ಮಾಡೋದು. ಹಿಂಗೆ ಒಂದು ಪರಿಸ್ಥಿತಿ. ಯಾವುದೋ ಕಣ್ಣು ಬಿದ್ದುಬಿಡ್ತದೆ ಗೈಸ್. ಮಾಡ್ಬೇಕು ತಾನೆ. ಆಯ್ತು. ಇದಷ್ಟು ಆಗಲಿಲ್ವಾ? ಜಸ್ಟ್ ವಿಡಿಯೋ ಆಯ್ತಾ? ಮನೆ ಮೇಲೆಲ್ಲ ಕೂತ್ಕೊಂಡು ಕೆಲಸ ಮಾಡುವಂಗೆ ಯಾವುದೇ ನನ್ನ ಪರಿಸ್ಥಿತಿ. ಎಷ್ಟೋ ನೆಮ್ಮದಿಯಾಗಿ ಓಡಾಡೋಕ್ಕೆ ಕಲೆಕ್ಷನ್ ಮಾಡ್ಕೊಂಡಿದ್ದೆ. ಯಾರೋ ನನ್ನ ನೆಮ್ಮದಿನ ಕೆಡಿಸ್ಬಿಟ್ಟೋದಾಗ. ಜನಗಳ ಕಣ್ಣು ಟೂಬ್ ಹಾಕಿದ ನೋಡು. ಹಾಂ, ಟೂಬ್ ಹಾಕಿದಾನ? ಟೂಬ್ ಆಂಟಿ ಕೇಬಲ್ ಬರ್ತಿದ್ದೆ ನೋಡಿ. ಅಲ್ಲಿ ಪ್ಯಾಚ್ ಕಟ್ಟೋಡಿ ಹೋದ್ರೆ ಇಲ್ಲಿ ಕೇಬಲ್ ಬಂದ್ಬಿಡುತ್ತೆ. ಆಚೆ ಪ್ಯಾಚ್ ಕಟ್ಟೋಡಿನಿಲ್ಲ ಅಂತ ಅಂದು ಈ ಮಿಷಿನಲ್ಲಿ ಹೀಟ್ರು ಇಲ್ಲ ಗೈಸ್. ಹೀಟ್ರು ತಗೊಂಡು ಸಿಗಬೇಕು. ಮಾದೇವಣ್ಣ ಹೆಂಗೆ ಮಡಿತಾನೆ ನೋಡಿ. ಅದೇ ಅದು ಹತ್ತುದಿಲ್ಲ. ಅದು ಹತ್ತಲ್ಲ, ಅದು ಹತ್ತಿರ್ಬೇಕು ತಾನೆ. ಕೆಳಕಿಡಿಲ್ಲ ಅಂದ್ರೆ ಅದು ಹಿಂಗಿದ್ರೆ ಪ್ಯಾಕಪ್ ಮಾಡಿಬಿಡ್ತೀನಿ. ಮಿಷಿನ್ ಒಳಗೆ ಕೊಟ್ಟಬಿಟ್ರೆ ಮಿಷಿನ್ ಹಿಂದಿ ಭಾಳ
ಬಾಕ್ಸ್ ಒಳಗೆ ಹಾಕ್ಕೊಂಡು ಐಸ ಅಪ್ಪ ಭಗವಂತ ಶ್ರೀಕೃಷ್ಣ ನಾರಾಯಣ ಶ್ರೀಹರಿ ಕುಡಿ 4-5 ದಿನದಿಂದ ಬರೀ ಮನೆ ಮೇಲೆ ಕತ್ತದು ಲೈಟ್ ಕಂಬ ಹತ್ತದು ಇದೆ ಕೆಲಸ ಹೋಗೋದು. ಹ್ಞೂ ಇದೆ ಅಜ್ಜಿ ಕುಡಿದಿ ರಿಮೋಟ ನಾನು ಆಗಲೇ ಹಿಂದೆ ತಂದ್ಕೊಡ್ಬೋದು. ಇನ್ನೊಂದು 2 ದಿನ ಬರ್ತದೆ. ನನಗೆ ಬೇಜಾರಾಗಿ ಇಟ್ಬಿಡುವಂಗೆ ಅದು ಇರ್ತದೆ. 2 ದಿನ ಬೇರೆ ರಿಮೋಟ್ ಕುಂಕಕ್ಕೆ ಹೋದ್ರೂ ಬರೋದು, ಚಾನಲ್ ಚೇಂಜ್ ಮಾಡೋಕ್ಕೂ ಆಗೋದು. ಬಸ್ಸಿ ಲೇಟು ಆನ್ ಆಗೋದು. ನಮಗೆ ಸುಮ್ಮನೆ ನಿಂತಿರ್ತಾರೆ, ಮಾತ್ರ ಸೌಂಡ್ ಬರ್ತಾ ಇರ್ತದೆ. ಮಾತು ಬ್ಯಾಕ್ಗ್ರೌಂಡು ನಡೀತಾ ಇದ್ದಂಗೆ ಚೇಂಜ್ ಆಗೋಗ್ತದೆ. ಅಯ್ಯೋ ನಾನು ನಿಮ್ಗೆ ಬೇಜಾರು ಚೇಂಜ್ ಮಾಡೋದು ಚೇಂಜ್ ಆಯ್ತಲ್ಲ ನನಗೆ. ಕೊಟ್ಬಿಟ್ಟು ಒಂಚೂರು ಚೇಂಜ್ ಮಾಡಿದ್ವಿ. ಹಾಂ ಚೇಂಜ್ ಮಾಡಿದ್ವಿ ಈಗ ಇರೈತಿ. ಈಗ 1ಕ್ಕೆ ಹಾಕಿದ್ವಿ ಆದ್ಮೇಲೆ 1ಕ್ಕೆ ಹಾಕಿದ್ವಿ 11 ಆಗೋಯ್ತು ಅಜ್ಜಿ. ಹಂಗೆ ಆಗೋದು. ಅದು ಒಂದು ಸ್ವಲ್ಪ ಸ್ಮೂತ್ ರಿಮೋಟ್ಗಳಜ್ಜಿ ಬಟನ್ ತಗೊಬಿಡ್ತವೆ. 11 ಆಗೋಯ್ತದೆ, 111 ಹಾಂ ಆಗೋಯ್ತದೆ. ಈಗ 1ಕ್ಕೆ ಹಾಕಿ. ಹಾಂ ಬರ್ತೀವಿ. ಕಣಪ್ಪ ಆಮೇಲೆ 4ಕ್ಕೆ ಹಾಕಿದ್ರೆ 144 ಆಗೋಯ್ತದೆ. 3 ಬಂದ್ಬಿಡ್ತಾರೆ. ಯಾಕಿರಲ್ಲ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅವ್ರಿಗೂ ಸೇರಿಸಿ ಶಿಕ್ಷೆ ಆಗುತ್ತೆ. ಅಥವಾ ಕೈದಿನ ಏನಾದ್ರು ಪ್ಲಾನ್ ಮಾಡಿ ಸಿಗ್ನಲ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಈಗ. ಶಿಕ್ಷೆ ಆಗುತ್ತೆ. ಆಮೇಲೆ ಕಮ್ಮಿ ಮಾಡ್ತೀನಿ, ಸದ್ಯಕ್ಕೆ ನೋಡ್ತಾ ಇರಿ. ಹಾಂ ಏನಂಬರಿ ಇದು ಏನು ಸಮಸ್ಯೆ ಅಂತ ಹೇಳ್ಮೇಲೆ ಈಗ ಪುನಃ ಹಂಗೆ ಆಯ್ತದೆ. ನೀವು ಮಾದೇವಂಗೆ ಫೋನ್ ಮಾಡ್ತೀನಿ. ಅದೇ ಪ್ರಾಬ್ಲಮ್ ಅದು. ಹಾಂ ಅದೇ ಪ್ರಾಬ್ಲಮ್. ಏನು ಅಂತ ಹೇಳ್ಮೇಲೆ ಕರಿ ಈಗ ಇದರಲ್ಲಿ ಯಾವ್ದು ಖಾಲಿ ಇಲ್ವಾ? ಖಾಲಿ ಅದೇ, ಇದರಲ್ಲಿ ಖಾಲಿ ಅದೇ, ಖಾಲಿ ಇವ್ರದ್ದು ಕೊಡಿಬೇಕಾಯ್ತು ಅಲ್ಲಿ. 6F ಅದೇ ಖಾಲಿ ಅದೇ, ಮನೆಯಿಂದ ಹೊಡಿಬೇಕಿರುತ್ತೆ. ಫಸ್ಟ್ ನಿಮ್ದು ರೆಡಿ ಮಾಡಿ ನಡಿ ಗೈಸ್. ಫೈನಲಿ ಎಲ್ಲ ರೆಡಿ ಆಯಿತು. ನಮ್ಮ ಅತ್ತೆ ಅಂತೂ ನಂಗೆ ಚೆನ್ನಾಗಿ ಬೇಕಂದ್ರೆ ಅದಕ್ಕೆ ಗೈಸ್ ಫೈನಲಿ 4-5 ದಿನದಿಂದ ಹುಡುಕಿ ಬೇಸತ್ತೋಗಿದೆ. ಈಗ ಫೈನಲ್ ಆಗಿ ಆ ಕಂಪ್ಲೇಂಟ ರೆಡಿ ಮಾಡಿ ಪೂರ್ತಿಯಾಗಿ ಮುಗೀತು ಗೈಸ್.